ಡಿಪಾರ್ಟ್ಮೆಂಟ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂದ್ರೆ ದೂರ ಬಂದಿದ್ದು ಸಾಕಷ್ಟು ತಲೆಗೆ ಹಾಕುವಂತ ಮೆಹಂದಿ ಆಗಿರ್ಬೋದು, ಕೈಗೆ ಬಳಸುವಂತ ಮೆಹಂದಿಗಳು ಕೆಮಿಕಲ್ಗಳನ್ನ ಬಳಸ್ತಾ ಇದ್ದಾರೆ, ಕೆಮಿಕಲ್ಗಳನ್ನ ರಾಸಾಯನಿಕಗಳನ್ನ ಬಳಸ್ತಾರೆ. ಇದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಸಮಸ್ಯೆಗಳು. ಏನೇನು ಸಮಸ್ಯೆಗಳು ಸರ್ ಮೆಹಂದಿಯಿಂದ? ಬೇಸಿಕಲಿ ಏನಾಗುತ್ತೆ ಅಂದ್ರೆ ಟ್ಯಾಟೂ ಅಥವಾ ಮೆಹಂದಿಗಳನ್ನ ಏನು ಉಪಯೋಗಿಸ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ ಇದೆ, ಅದನ್ನ ಓಕೆ ಏನು ಟ್ಯಾಟೂ ಅಥವಾ ಮೆಹಂದಿ ಉಪಯೋಗಿಸ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ, ಅದು ಜಾಸ್ತಿ ಕಲರ್ ಬರಲಿ ಅನ್ನೋ ಕಾರಣಕ್ಕೆ ಅಲ್ಲಿ ಕೆಮಿಕಲ್ಸ್ ಅಥವಾ PPTsಗಳು ಜಾಸ್ತಿ ಸೇರ್ಪಡೆ ಮಾಡ್ತಾರೆ ಅದನ್ನ. ಈಗ ನ್ಯಾಚುರಲ್ ಮುಂಚೆ ನಾವು ಗಿಡದಲ್ಲಿ ತೆಗೆದು ಮಾಡ್ತಾ ಇರಲ್ಲ ಆ ಮೆಹಂದಿಗೂ ಈ ಮೆಹಂದಿಗೂ ಬಹಳಷ್ಟು ವ್ಯತ್ಯಾಸ ಬರುತ್ತೆ. ಯಾಕೆಂದ್ರೆ ಈ ಕಲರ್ ಎದ್ದು ಕಾಣುತ್ತೆ ನಿಮ್ಗೆ ಹಾಕಿದ್ದು ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ. ಆಮೇಲೆ ಟ್ಯಾಟೂಸ್ಗಳು ಅಷ್ಟೇ, ಟ್ಯಾಟೂಸ್ಗಳು ಈಗ ಹಾಕುವಂತ ಟ್ಯಾಟೂಸ್ಗಳು ನಿಮ್ಗೆ ಎಲ್ಲ ತರ ಕಲರ್ಗಳಲ್ಲಿ ನಿಮ್ಗೆ ಟ್ಯಾಟೂಸ್ಗಳು ಹಾಕ್ತಾರೆ ಅದನ್ನ. ಸೊ ಹೀಗಾಗಿ ಅದನ್ನ ಆ ಕಲರ್ ಬರಬೇಕು ಅಂದ್ರೆ ಡೆಫಿನೆಟ್ಲಿ ಜಾಸ್ತಿ ಕೆಮಿಕಲ್ಸ್ಗಳು ಅದರಲ್ಲಿ ಮಿಶ್ರಣ ಆಗಿರುತ್ತೆ. ಸೊ ಅದರಿಂದ ಬಹಳಷ್ಟು ದುಷ್ಪರಿಣಾಮಗಳನ್ನು ಬರುತ್ತೆ ನಿಮಗೆ. ಸೊ ಒಂದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ಮೆಹಂದಿ ಆದ್ರೆ ನಿಮಗೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಆಗುತ್ತೆ, ಅಲರ್ಜಿ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ. ಸೊ ಹಾಕಿದ ತಕ್ಷಣ ನಿಮಗೆ ಅಲ್ಲಿ ಅಲರ್ಜಿ ಆಗೋದು, ಉರಿ ಆಗೋದು, ಕೆಂಪಾಗೋದು ಅಥವಾ ಊತ ಬರೋದು ಆಗೋ ಸಾಧ್ಯತೆ ಇರುತ್ತೆ. ಅದು ಅಲರ್ಜಿ ಕಾಂಟ್ಯಾಕ್ಟ್ ಡರ್ಮಟೈಟಿಸ್, ಅದು ಇಮಿಡಿಯೇಟ್ ಎಫೆಕ್ಟ್ಸ್ ಇದು. ಸೊ ಅದು ಬಿಟ್ಟು ಅದರಲ್ಲಿ ತಿರ್ಗಾ ಲೋಕಲ್ ಎಫೆಕ್ಟ್ಸ್ ಆಮೇಲೆ ಸಿಸ್ಟಮಿಕ್ ಎಫೆಕ್ಟ್ಸ್ ಅಂತಾನು ಬರುತ್ತೆ ನಿಮಗೆ. ಸೊ ಲೋಕಲ್ ಎಫೆಕ್ಟ್ಸ್ ಅಲ್ಲಿ ನಿಮಗೆ ಹಾಕುವಾಗ ಒಂದು ಎಸ್ಪೆಷಲಿ ಟ್ಯಾಟೂಸ್ ಹಾಕುವಾಗ ನಿಮಗೆ ನೋವಾಗೋದು ಅಥವಾ ಇನ್ಫೆಕ್ಷನ್ಸ್ ಆಗೋದು ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಆ ನೀಡ್ಲ್ಸ್ ಏನು ಪಿಯರ್ಸ್ ಮಾಡ್ತಾರೆ ಅದು ಸ್ಟೆರೈಲ್ ಇಲ್ಲ ಅಂದರೆ ನಿಮಗೆ ಅಲ್ಲಿ ನಿಮಗೆ ಏನೋ ಇನ್ಫೆಕ್ಷನ್ಸ್ಗಳು ಇಂಟ್ರೊಡ್ಯೂಸ್ ಮಾಡೋ ಸಾಧ್ಯತೆಗಳಿರುತ್ತೆ. ಸೊ ಆವಾಗ ನಿಮಗೆ ಅಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು ಅಥವಾ ವೈರಲ್ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆಗಳು ಹೆಚ್ಚು. ಸೊ ಅದು ಅಲ್ಲದೇನೆ ಇವಾಗ ಯೂಸ್ ಮಾಡುವಂಥ ಟ್ಯಾಟೂಸ್ಗಳು, ಸೊ ಅಲ್ಲಿ ಫಾರಿನ್ ಬಾಡೀಸ್ ಕೆಮಿಕಲ್ಸ್ ಇರೋದ್ರಿಂದ ನಿಮಗೆ ಕಿಲಾಡಿ ಟೆಂಡೆನ್ಸಿ ಅಂತ ಇದ್ದಂಥವ್ರಲ್ಲಿ ಗ್ರ್ಯಾನ್ಯುಲೋಮಾಸ್ಗಳಾಗುತ್ತೆ ಲೋಕಲಿ. ಹಾಗೇನೆ ನಿಮಗೆ ಅಲ್ಲಿ ಕಿಲಾಯ್ಡ್ಸ್ ಆಗೋ ಸಾಧ್ಯತೆನೂ ಇರುತ್ತೆ. ಸೊ ಕಿಲಾಯ್ಡ್ಸ್ಗಳು ಒಂದ್ಸರಿ ಡೆವಲಪ್ ಆಯಿತು ಅಂದರೆ ಅದು ಹೋಗೋದು ಭಾಳ ಕಷ್ಟ ಆಗುತ್ತೆ ನಿಮಗೆ. ಸೊ ಇದು ಲೋಕಲ್ ಸೈಡ್ ಎಫೆಕ್ಟ್ಸ್. ಅದೇ ಥರ ಸಿಸ್ಟಮಿಕ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಎಸ್ಪೆಷಲಿ ಟ್ಯಾಟೂಸ್ ಯೂಸ್ ಮಾಡುವಾಗ. ಸೊ ಏನಂದರೆ ನೀಡಲ್ ಪ್ರಿಕ್ ಮಾಡುವಾಗ ನಿಮ್ಗೆ ಸ್ಟೆರೈಲ್ ಆಗಿಲ್ಲ ಅಂದರೆ ನೀವು ಬೇರೆ ಇನ್ಫೆಕ್ಷನ್ಸ್ ಲೈಕ್ HIV ವೈರಸ್ ಇನ್ಫೆಕ್ಷನ್ ಇರ್ಬೋದು, ಹೆಪಟೈಟಿಸ್ B ವೈರಸ್ ಇರ್ಬೋದು, ಹೆಪಟೈಟಿಸ್ C ವೈರಸಸ್ ಅಥವಾ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಂದ ವಾರ್ಡ್ಸ್ಗಳಾಗೋದು, ಇದೆಲ್ಲ ಬಹಳಷ್ಟು ಸಹಜವಾಗಿ ಕಾಣ್ತಾ ಇದೀವಿ ಆಫ್ ಲೈಟ್ ಅದನ್ನ. ಸೊ ಹೀಗಾಗಿ ನಾವು ಅಡ್ವೈಸ್ ಏನಾಯಿತು ಅಂದರೆ ನೀವು ಟ್ಯಾಟೂ ಹಾಕೋಬೇಡಿ ಅಂತಲ್ಲ, ನಿಮ್ಗೆ ಅಲರ್ಜಿ ಇದ್ರೆ ಆದಷ್ಟು ಅವಾಯ್ಡ್ ಮಾಡಿ. ಸೊ ಯೂಸ್ ಮಾಡೋದೇ ಇದ್ರೆ ಸ್ಟೆರಲ್ ಆಗಿರೋ ನೀಡಲ್ಸ್ ಉಪಯೋಗಿಸಿ. ಸೊ ಪ್ರೊಫೆಷನಲ್ಸ್ ಹತ್ರ ಮಾಡಿಸ್ಕೊಳ್ಳಿ ಅಂತ ನಾವು ಅಡ್ವೈಸ್ ಮಾಡ್ಬೋದು. ಯಾಕಂದ್ರೆ ಈಗ ಲೇಟೆಸ್ಟ್ ಏನಂದ್ರೆ ಯಂಗರ್ ಜನರೇಷನ್ ಒಂಥರ ಸ್ಟೈಲ್ ಸ್ಟೇಟ್ಮೆಂಟ್ ಥರ ಆಗ್ಬಿಟ್ಟಿದೆ. ಇದು ದುರದೃಷ್ಟಕರ. ಬಟ್ ಯಾಕಂದ್ರೆ ಆ ಜೋಶಲ್ಲಿ ಹಾಕ್ಸ್ಕೊಂಡ್ಬಿಡ್ತಾರೆ ಅವರು, ಆಮೇಲೆ ತಿರ್ಗಾ ಬರ್ತಾರೆ ನಮ್ಮ ಹತ್ರ ಅದು ತೆಗಿಯೋದು ಹೇಗೆ ಅಂದ್ಬಿಟ್ಟು. ಸೊ ಟ್ಯಾಟೂ ಹಾಕ್ಸ್ಕೊಳ್ಳೋದು ಎಷ್ಟು ಸುಲಭನೋ ಅದನ್ನ ರಿಮೂವ್ ಮಾಡೋದು ಅಷ್ಟೇ ಕಷ್ಟ. ಯಾಕಂದ್ರೆ ಲೇಸರ್ಸ್ ಅನ್ನು ಒಂದು 5 ರಿಂದ 6 ಸಿಟ್ಟಿಂಗ್ ಮಿನಿಮಮ್ ಬೇಕಾಗುತ್ತೆ. ಅದು ಪರ್ಮನೆಂಟ್ ಆಗಿ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ ನಮ್ಗೆ. ಸೊ ಈಗ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಮೆಹಂದಿ ಪರ್ಟಿಕ್ಯುಲರ್ ಆಗಿ ಕೆಮಿಕಲ್ ಅನ್ನು ಮೆಹಂದಿ ಹಾಕ್ತಾರೆ, ಕಲರ್ ಜಾಸ್ತಿ ಬರುತ್ತೆ. ಹೌದು, ಮೆಹಂದಿಗೆ ನಾವು ಸುಮಾರು PPTs ಅಂತ ಕರಿತೀವಿ. ಅದನ್ನ ಅಮೋನಿಯಾ ಇರ್ಬೋದು, PPTs ಇರ್ಬೋದು, ಅದನ್ನೆಲ್ಲ ಮಿಕ್ಸ್ ಮಾಡ್ತಾರೆ ಮೆಹಂದಿಗೆ. ಸೊ ಅವಾಗ ನಿಮಗೆ ಅದು ಹಾಕಿ ಒಂದು ಅರ್ಧ ಗಂಟೆಗೆ ತುಂಬಾನೇ ಬ್ರೈಟಾಗಿ ಕಾಣುತ್ತೆ ನಿಮಗೆ. ನೀವು ರೆಗ್ಯುಲರ್ ಗಿಡದಿಂದ ಹಾಕುವಂಥ ಮೆಹಂದಿ ಆದರೆ ನಿಮಗೆ ಅಷ್ಟು ಬ್ರೈಟಾಗಿ ಕಾಣಲ್ಲ ನಿಮಗೆ, ಆಮೇಲೆ ಬೇಗ ಹೊರಟೋಗುತ್ತೆ. ಇದಾದ್ರೆ ಬಹಳಷ್ಟು ದಿನ ಉಳಿಯುತ್ತೆ. ಆ ಕಾರಣಕ್ಕೋಸ್ಕರ ಈ ಕೆಮಿಕಲ್ಸ್ನ ಮಿಶ್ರಣ ಮಾಡ್ತಾರೆ. ಕೆಲವು ಕೆಮಿಕಲ್ಸ್ ಇಂದ ಕಾರ್ಸಿನೋಜೆನಿಕ್ ಅಂತಲೂ ಕೆಲವು ಪ್ರೂವ್ ಆಗಿದೆ. ಸೊ ಹೀಗಾಗಿ ಯಾವ್ದು ಮಿಕ್ಸ್ ಆಗಿರುತ್ತೆ ಅಂತ ನಮ್ಗೆ ಹೇಳೋದಕ್ಕೆ ಕಷ್ಟ. ಸೊ ಆ ಥರ ಇದ್ರಿಂದ ಸ್ವಲ್ಪ ಆದಷ್ಟು ಅದನ್ನ ಅವಾಯ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸರ್ಕಾರದಿಂದ ಅದನ್ನ ಹೇಳ್ದಂಗೆ ಪದೇ ಪದೇ ಆಗ್ತಾ ಇರೋದ್ರಿಂದ ನಿಮ್ಗೆ ಗ್ರ್ಯಾನ್ಯುಲೋಮಾಸ್ಗಳಾಗುತ್ತೆ, ಸ್ಕಿನ್ ಕ್ಯಾನ್ಸರ್ಸ್ ಆಗ್ಬೋದು ಲಾಂಗ್ ಟರ್ಮ್ ಅಂದ್ರೆ. ಸೊ ಇಮಿಡಿಯೇಟ್ ಸೈಡ್ ಎಫೆಕ್ಟ್ಸ್ ಅಂದ್ರೆ ನಿಮ್ಗೆ ನೆವೆ ಉರಿ ನೋವು ಇಂಥದ್ದಾಗತ್ತೆ, ಇಮಿಡಿಯೇಟ್ ಅಲರ್ಜಿ ಸೈಡ್ ಎಫೆಕ್ಟ್ಸ್ ಅದರಿಂದ ಅಥವಾ ಇನ್ಫೆಕ್ಷನ್ಸ್ ಇಂದ. ನಿಮ್ಗೆ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅಂದ್ರೆ ಅದೇ ಥರ ನಾನು ಹೇಳಿದಾಗ ಕ್ಯಾನ್ಸರ್ಸ್ ಬರೋ ಸಾಧ್ಯತೆ ಇರುತ್ತೆ ಈ ಕೆಮಿಕಲ್ಸ್ ಗಳಿಂದ. ಅದು ಏನಾಗುತ್ತೆ ಅಂದ್ರೆ ಕೆಲವರಿಗೆ ಅಲರ್ಜಿ ಇರುವಂತ ಟೆಂಡೆನ್ಸಿ ಇದ್ದವರಲ್ಲಿ ಇಂಥ ಒಳ್ಳೇದಾದ್ರೂ ಹಾಕಿದ ತಕ್ಷಣ ನಿಮ್ಗೆ ಅಲರ್ಜಿಸ್ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಅಂತ ಟೋಟಲಿ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಹೇಗೆ ಈಗ ತುಂಬಾ ಮೆಹಂದಿ ಇರುತ್ತೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಹೇಗೆ ಜನಸಾಮಾನ್ಯ ತಿಳ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಅದಕ್ಕೆ. ಸೊ ಹೀಗಾಗಿ
ಅವ್ರು ಯೂಸ್ ಮಾಡಕ್ ಮುಂಚೆ ಅಟ್ಲೀಸ್ಟ್ ಟೆಸ್ಟ್ ಡೋಸ್ ತರ ಲೈಟ್ ಆಗಿ ಎಲ್ಲಾದ್ರೂ ಕೈಯಲ್ಲೋ ಅಥವಾ ಕಿವಿಯಿಂದನೋ ಒಂದ್ ಸ್ವಲ್ಪ ಹಾಕಿ ಟೆಸ್ಟ್ ಮಾಡ್ಕೊಂಡು ಹಾಕೊಂಡ್ರೆ ಸ್ವಲ್ಪ ಮೇಲು ಅನ್ಸುತ್ತೆ. ಬಟ್ ಸ್ಟಿಲ್ ಆದಷ್ಟು ಅದನ್ನ ಹೀಗಾಗಿ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಿ ಅದನ್ನ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ಗೆ ಅದನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಅಂತ ಇದನ್ನ ನಿರ್ದೇಶನ ಕೊಟ್ಟಿದೆ ಅದನ್ನ. ಸೊ ಅದಾದ್ಮೇಲೆ ಬಹುಶಃ ಕರೆಕ್ಟ್ ಆಗಿರೋದು ಇದನ್ನ ರೆಗ್ಯುಲೇಟ್ ಆದ್ರೆ ಜನಗಳಿಗೆ ಬಹಳ ಅನುಕೂಲ ಆಗುತ್ತೆ ಅಂತ. ಈಗ ಕೂದಲುಗಳಿಗೂ ಕೂಡ ಅಪ್ಲೈ ಮಾಡ್ತಾರೆ ಮೆಹಂದಿನ, ಇದರಿಂದ ಹೇರ್ ಫಾಲ್ ಸಮಸ್ಯೆ ನೋಡ್ತೀರಾ? ಖಂಡಿತವಾಗ್ಲು. ಒಂದು ನಿಮಗೆ ಸ್ಕ್ಯಾಲ್ಪ್ ಅಲ್ಲಿ ಅಲರ್ಜೀಸ್ ಆಗ್ಬಿಟ್ಟು ವಿಪರೀತ ನೆವೆ ಆಗುತ್ತೆ, ಆಮೇಲೆ ತಲೆಯಲ್ಲಿ ಇನ್ಫೆಕ್ಷನ್ಸ್ ಆಗಿ ಫಾಲಿಕ್ಯುಲೈಟಿಸ್ ಅಂತ ಆಗುತ್ತೆ, ಹೇರ್ ಫಾಲಿಕಲ್ದು. ಮೂರನೇದು ನಿಮಗೆ ಅಕ್ಯೂಟ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಆಗ್ಬಿಟ್ಟು ನೀರು ತರ ಯೂಸ್ ಆಗ್ತಾ ಇರುತ್ತೆ. ಅದಲ್ಲದೆ ನನ್ನ ಹೇರ್ ಲಾಸ್ ಅನ್ನು ಆಗುತ್ತೆ ಲಾಂಗ್ ಟರ್ಮ್. ಅದು ಬಹಳಷ್ಟು ತುಂಬಾನೇ ಕಾಮನ್ ಈಗ, ಎಸ್ಪೆಷಲಿ ಯಂಗರ್ ಜನರೇಷನ್ಸ್ ಬಳಕೆ ಜಾಸ್ತಿ ಆಗಿರೋದ್ರಿಂದ ಅದರಿಂದ ಆಗಂತ ದುಷ್ಪರಿಣಾಮಗಳು ಅಥವಾ ಸೈಡ್ ಎಫೆಕ್ಟ್ಸ್ ಅಷ್ಟೇ ಜಾಸ್ತಿ ಪ್ರಮಾಣದಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಏನ್ ಅಡ್ವೈಸ್ ಮಾಡ್ತೀವಿ ಸರ್ ನೀವು ಜನಸಾಮಾನ್ಯರಿಗೆ ಈ ತರದ ಕಳಪೆ ರಾಸಾಯನಿಕ ಮೆಹಂದಿಯಿಂದ? ಒಂದಂದ್ರೆ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ ಅಂತ ಮೊದಲನೇ ಅಡ್ವೈಸ್. ಅದು ತೀರಾ ನೆಸೆಸರಿ ಇದ್ರೆ ಹೇಳಿದಾಗೆ ಸ್ವಲ್ಪ ಟೆಸ್ಟ್ ಡೋಸ್ ಮಾಡಿ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಗೌರ್ಮೆಂಟ್ ಇಂದ ರೆಗ್ಯುಲೇಟ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಬರೋ ತನಕ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಅಷ್ಟೇ ಅಡ್ವೈಸ್ ಮಾಡಕ್ಕಾಗುತ್ತೆ. ಇನ್ನೊಂದ್ಸರಿ ಪರ್ಟಿಕ್ಯುಲರ್ ಆಗಿ ಯಾವ ರಾಸಾಯನಿಕಗಳನ್ನ ಈ ಮೆಹಂದಿಗೆ ಸಡನ್ ಕಲರ್ ಕೊಡೋದಕ್ಕೆ, ಬ್ರೈಟ್ ಕೊಡೋದಕ್ಕೆ ಬಳಸ್ತಾರೆ? ಅಮೋನಿಯಾ, BPTs.